ಭೈರತಿ ಬಸವರಾಜ್ ಬಿಜೆಪಿಯ ಶಾಸಕ ಮಾಜಿ ಸಚಿವ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಸಿಐಡಿ ಮುಂದಾಗಿರುವಂತದ್ದು. ಎಲ್ಲಿದ್ದಾರೆ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು? ಸುಳಿವೇ ಇಲ್ಲ. ಅಧಿವೇಶನದ ಕೊನೆ ದಿನದಿಂದ ಅಂದ್ರೆ ಶುಕ್ರವಾರದಿಂದ ಕಾಣ್ಸಂಗೆ ಇಲ್ಲ. ಶಾಸಕರು ನಾಪತ್ತೆ. ಇವತ್ತು ನಿರ್ಧಾರ ಆಗುತ್ತೆ ಅವರ ಬೇಲ್ ಭವಿಷ್ಯ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಲ್ಲಿಸಿದ್ರು. ನಿನ್ನೆ ವಿಚಾರಣೆ ಆಗಬೇಕಾಗಿತ್ತು, ಇವತ್ತಿಗೆ ಮುಂದೂಡಿಕೆ ಆಗಿದೆ. ನಿರೀಕ್ಷಣಾ ಜಾಮೀನು ಸಿಗುತ್ತಾ ಕಾದು ನೋಡಬೇಕು. ಬಂಧನ ಭೀತಿಯಲ್ಲಿರುವಂಥದ್ದು ಶಾಸಕ ಭೈರತಿ ಬಸವರಾಜ್. 3 ದಿನಗಳಿಂದ ಭೈರತಿ ಬಸವರಾಜ್ ನಾಪತ್ತೆ ಆಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಬೇಲ ಅಥವಾ ಇಲ್ಲ, ನೀವು ಏನು ಮಾಡಬೇಕು ಮಾಡ್ಕೊಳ್ಳಿ ಅಂತ ಪೊಲೀಸರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತಾ ನೋಡಬೇಕು. ಬೆಳಗ್ಗೆ 11ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಲಿರುವಂಥದ್ದು ಸಿಐಡಿ ತಂಡ. ಜಾಮೀನು ನೀಡದಂತೆ ವಾದಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಳಸಂಚಿನ ಬಗ್ಗೆ ಸಾಕ್ಷ್ಯಗಳಿವೆ ಅಂತ ಹೇಳ್ತಾ ಇರುವಂಥದ್ದು ಸಿಐಡಿ. ಅದನ್ನ ಹೈಕೋರ್ಟ್ನಲ್ಲಿ ಹೇಳಿದಂತ ಹಿನ್ನೆಲೆಯಲ್ಲೇ ಬಲವಂತದ ಕ್ರಮ ಬೇಡ ಅಂತ ಹೇಳಿತ್ತಲ್ಲ ಹೈಕೋರ್ಟ್, ಅದನ್ನ ಕ್ಯಾನ್ಸಲ್ ಮಾಡಿದ್ದು, ನಿರೀಕ್ಷಣಾ ಜಾಮೀನನ್ನ ಕ್ಯಾನ್ಸಲ್ ಮಾಡಿದ್ದು. ಇವತ್ತು ಜಾಮೀನು ಸಿಗದಿದ್ದಲ್ಲಿ ಭೈರತಿಗೆ ಸಂಕಷ್ಟ. ಅರೆಸ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ. ಅವರೆಲ್ಲೇ ನಾಪತ್ತೆ ಆಗಿದ್ದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಆಮೇಲೆ ಮೇಲ್ಮನವಿ ಹಾಕೊಂಡು ಅದೇನಾಗುತ್ತೋ ಆಮೇಲೆ ನೋಡಬೇಕು. ಈಗಾಗಲೇ 4236 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೈರತಿ ಬಸವರಾಜ್ಗೆ ಯಾವ ರೀತಿಯಾದಂಥ ಒಂದು ಸಂಕಷ್ಟ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಅವ್ರು ನಾಪತ್ತೆ ಆಗಿರುವಂಥದ್ರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ಆತಂಕದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಇವತ್ತಿನ ಮೇಲ್ ಡಿಪೆಂಡ್ ಆಗಿದೆ ಹೌದು. ಆದರೂ ಅಕಸ್ಮಾತ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗೋದ್ರ ಒಳಗಡೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಯಾವ ರೀತಿಯಾದಂಥ ಕಂಟಕವನ್ನ ಫೇಸ್ ಮಾಡ್ತಿದ್ದಾರೆ? ಪೃಥ್ವಿರಾಜ್, ಪ್ರಮುಖವಾಗಿ ಇವತ್ತಿನ ಒಂದು ನಿರೀಕ್ಷೆ ಇರುವಂತದ್ದು, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 11 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ಇವತ್ತು ಆಕ್ಷೇಪಣೆಯನ್ನು ಕೂಡ ಇವರು ಸಿಐಡಿ ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡ್ತಾರೆ. ಆದರೆ ಆಕ್ಷೇಪಣೆ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ ಅದು ಕೂಡ ಬಹಳ ಒಂದು ಕುತೂಹಲ ಇರುವಂತದ್ದು. ಆದರೆ ಈಗ ಭೈರತಿ ಬಸವರಾಜ್ ಅವರ ಪರ ವಕೀಲರ ಸಂದೇಶ್ ಚೌಟ ಅವರು ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾದಂತ ಇವರು ಸಮನ್ಸ್ ಅನ್ನ ಜಾರಿ ಮಾಡಿಲ್ಲ, ವಿಚಾರಣೆಗೆ ಕರೆದಿಲ್ಲ. ಈಗ ಏಕಾಏಕಿ ಅವರನ್ನ ಬಂಧನ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ಮುಂದಾಗಿರುವಂತದ್ದು ಎಷ್ಟು ಮಾತ್ರ ಸರಿ. ಇವರೊಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರೆ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ರು. ಹೀಗಾಗಿ ಆಂಟಿಸಿಪೇಟ್ ಬೇಲ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡಿದ್ರು. ಆದ್ರೆ ನಿನ್ನೆ ಕೂಡ ಅವರು ಅಬ್ಜೆಕ್ಷನ್ ಅನ್ನು ಹಾಕಿಲ್ಲ. ಆದ್ರೆ ಇವತ್ತು ಅಬ್ಜೆಕ್ಷನ್ ಅನ್ನು ಹಾಕ್ತೀವಿ 11 ಗಂಟೆಗೆ ಅಂತ ಹೇಳಿದರೆ ಈ ನಿಟ್ಟಿನಲ್ಲಿ ಬಹಳ ಒಂದು ಕುತೂಹಲ ಇರುವಂತದ್ದು. ಭೈರತಿ ಬಸವರಾಜ್ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರವಾಗಿ ಕೋರ್ಟಲ್ಲಿ ಇವತ್ತು ಏನು ಬೆಳವಣಿಗೆ ಆಗುತ್ತೋ ಅದರ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೋ ಕೂಡ ನೋಡಬೇಕಾಗುತ್ತೆ. ಆದ್ರೆ ಇವತ್ತು ನಿರೀಕ್ಷಣಾ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಒಂದು ತಕ್ಕ ಮಟ್ಟಿಗೆ ರಿಲೀಫ್ ಅಂತ ಹೇಳ್ಬೋದು ಭೈರತಿ ಬಸವರಾಜ್ಗೆ. ಅಥವಾ ಏನಾದರೂ ಅದು ರಿಜೆಕ್ಟ್ ಆದ್ರೆ ಅನಿವಾರ್ಯತೆ ಯಾವುದೇ ರೀತಿಯಾದಂತ ಸಮಸ್ಯೆ ಅಂದ್ರೆ ಏನೋ ಅವಕಾಶಗಳಿರೋದಿಲ್ಲ. ಅವರು ಸರೆಂಡರ್ ಆಗಬೇಕಾಗುತ್ತೆ ಅಥವಾ ಬಂದು ಪೊಲೀಸರ ವಿಚಾರಣೆಗೆ ಕೂಡ ಬರಬೇಕಾಗುತ್ತೆ. ಆದ್ರೆ ಅಷ್ಟರೊಳಗಾಗಿ ಶತಾಯಗತಾಯ ಅವರನ್ನ ಬಂಧನ ಮಾಡಲೇಬೇಕು ಅಂತೇಳಿ ಈಗ ಸಿಐಡಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಈಗ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪುಣೆ ಆಗಿರಬಹುದು, ಮಹಾರಾಷ್ಟ್ರ ಭಾಗ ಸೇರಿದಂತೆ ಗೋವಾ ಭಾಗದಲ್ಲಿ ಕೂಡ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 3 ಟೀಮ್ನ ಆಗಿ ಹುಡುಕಾಟ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರು ಬೆಳಗಾವಿ ಅಧಿವೇಶನಕ್ಕೆ ಹೋದವರು ಅವರು ರಿಟರ್ನ್ ಬೆಂಗಳೂರಿಗೆ ಆಗಲಿಲ್ಲ. ಅವರು ಅದೇ ಮಾರ್ಗವಾಗಿ ಪುಣೆಗೆ ಹೋಗಿರುವಂತದ್ದು. ರೋಡ್ ಮೂಲಕವಾಗಿ ಒಂದು ಕಾರ್ ಮೂಲಕವಾಗಿ ಅವರು ಹೋಗಿದ್ದಾರೆ. ಆದ್ರೆ ಯಾರ ಜೊತೆಲಿದ್ದಾರೆ, ಅವ್ರು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ದಾರೆ, ಆ ಒಂದು ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡ್ಲಾಗ್ತಿರುವಂತದ್ದು. ಯಾರಿಗೆ ಕೊನೆಯದಾಗಿ ಫೋನ್ ಕಾಲ್ಸ್ ಅನ್ನ ಮಾಡಿದ್ರು ಆ ರೀತಿಯಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೆ ಈಗ ಭೈರತಿ ಬಸವರಾಜ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವರು ಯಾವುದೇ ರೀತಿಯಾದಂತಹ ಮೊಬೈಲ್ ಬಳಕೆ ಮಾಡ್ತಾ ಇಲ್ಲ. ಎಲ್ಲಿ ಅವರು ಉಳ್ಕೊಂಡಿದ್ದಾರೆ, ಎಲ್ಲಿ ತಲೆಮಾಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದಂತಹ ಕ್ಲಾರಿಫಿಕೇಶನ್ ಪೊಲೀಸರು ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಟೆಕ್ನಿಕಲ್ ವಿಚಾರವಾಗಿ ಕೂಡ ತುಂಬಾ ಅವರು ಜಾಣತನ ಮುಂದಾಗಿರುವಂತದ್ದು. ಒಂದು ನಿರೀಕ್ಷಣಾ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಒಂದು ಭರವಸೆಯಲ್ಲಿ ಅವರು ಕೂಡ ಇರುವಂತದ್ದು. ಆದ್ರೆ ಇವತ್ತು ಕೋರ್ಟ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗುತ್ತೆ, ಏನ್ ಆರ್ಡರ್ ಆಗುತ್ತೆ ಅದರ ಮೇಲೆ ಇವತ್ತು ಆ ಒಂದು ಭೈರತಿ ಬಸವರಾಜ್ ಅವರ ಒಂದು ಭವಿಷ್ಯ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಒಂದ್ ವೇಳೆ ರಿಜೆಕ್ಟ್ ಆದ್ರೆ ಅನಿವಾರ್ಯತೆ ಅವರು ಬರಲೇಬೇಕಾಗುತ್ತೆ ಕೋರ್ಟ್ಗೆ. ಇಲ್ಲಿ ಅವರು ಸರೆಂಡರ್ ಅಂದ್ರೆ ಅವರು ವಿಚಾರಣೆ ಎದುರಿಸಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಹಿಂದೆ ಕೂಡ ಹೈಕೋರ್ಟ್ ಅಲ್ಲಿ ಒಂದೇನೋ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ಎಸ್ಪಿಪಿ ಅವರು ಹೇಳಿದ್ರು ಬಂಧನ ಮಾಡುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಹಿಂದೆ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಸುಳ್ಳನ್ನ ಹೇಳಿದ್ದಾರೆ. ಹೀಗಾಗಿ ಅವರನ್ನ ಬಂಧನ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡೋಕೆ ಎಲ್ಲ ಸಿಐಡಿ ತಯಾರಿಯನ್ನ ಮಾಡಿಕೊಂಡಿದೆ, ಹುಡುಕಾಟ ಕೂಡ ನಡೆಸ್ತಾ ಇದೆ. ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4236 ಪೇಜ್ಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡುವಂತದ್ದು ಒಂದು ಮಹತ್ವದ ಒಂದು ಘಟ್ಟ ತಲುಪಿರುವಂತದ್ದು ಈ ಪ್ರಕರಣದಲ್ಲಿ ಈಗ ಭೈರತಿ ಬಸವರಾಜ್ ಬಂಧನ ಒಂದು ವಿಚಾರವಾಗಿ ಸಿಐಡಿ ಅಧಿಕಾರಿಗಳು ಎಲ್ಲಾ ರೀತಿಯಾದ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೋಕಾ ಕಾಯ್ದೆ ಪ್ರಯೋಗಕ್ಕೆ ಮುಂದಾಗಿರುವಂತದ್ದು ಸಿಐಡಿ. ಮತ್ತೆ ಅಂದ್ರೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಹೈಕೋರ್ಟ್ನಲ್ಲಿ ಅದನ್ನು ರದ್ದು ಮಾಡಲಾಗಿತ್ತು. ಅಂದರೆ ಅದನ್ನು ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರಲ್ಲ, ಅದನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಆದರೆ ಅವರ ನಿರೀಕ್ಷಣಾ ಜಾಮೀನನ್ನು ಕೂಡ ಹಾಗೆ ರದ್ದು ಮಾಡಲಾಗಿತ್ತು.
ಈಗಾಗಲೇ ಕೋಕಾ ಕಾಯ್ದೆ ರದ್ದು ಮಾಡಿತ್ತು ಹೈಕೋರ್ಟ್. 19ನೇ ತಾರೀಕು ತೀರ್ಪು ಬರುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಮೇಲ್ಮನವಿ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸಿಐಡಿ. ಮತ್ತೆ ಕೋಕಾ ಕಾಯ್ದೆ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು ಭೈರತಿ ಬಸವರಾಜ್ ಅವರ ವಿರುದ್ಧ ಸಿಐಡಿ. ಸೊ ಕಾದ್ ನೋಡಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ. ಯಾಕೆಂದ್ರೆ ಹೈಕೋರ್ಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೋಕಾ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಮೇಲೆ ಏನು ಅದನ್ನ ಪ್ರಯೋಗಕ್ಕೆ ಮುಂದಾಗಿದ್ರು ಅದನ್ನ ರದ್ದು ಮಾಡಲಾಗಿತ್ತು. ಹಾಗೆ ನಿರೀಕ್ಷಣಾ ಜಾಮೀನನ್ನು ಕೂಡ ರದ್ದು ಮಾಡಲಾಗಿತ್ತು.